ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಯೋಚನೆ ಮಾಡ್ತಿರ್ತೀರಾ ನಾನು ಎಲ್ಲಿದ್ದೀನಂತ. ನಿಮ್ಗೆಲ್ಲರಿಗೂ ಗೊತ್ತಾಗಿರ್ತದೆ, ನಾನು ತೋಟಕ್ಕೆ ಬಂದಿದ್ದೀನಿ. ನಿಮ್ಗೆ ಗೊತ್ತಾ, ಒಂದು ಸಮ್ಮರ್ ಹಾಲಿಡೇಸ್ ತುಂಬಾ ಚೆನ್ನಾಗಿ ನಡೀತಿದೆ. ನಿಮ್ಗೆ ಗೊತ್ತಾ, ಇವಾಗ ನಾವು ಇಲ್ಲಿ ಸೆಕೆಂಡ್ ವಿಡಿಯೋ 2 ವಿಡಿಯೋಸ್ ಮಾಡ್ತೀನಿ. ಒಂದು ಈ ವಿಡಿಯೋ, ಆಮೇಲೆ ಒಂದು ಕುಕಿಂಗ್ ವಿಡಿಯೋ ಅಂದ್ರೆ ತೋಟದ ಕುಕಿಂಗ್ ವಿಡಿಯೋ. ಅದ್ರದ್ದು ಊಟ ನಿಮ್ಗೆ ಆ ವಿಡಿಯೋನಲ್ಲೇ ಗೊತ್ತಾಗುತ್ತೆ. ರೆಸಿಪಿ ಬೇಕಂದ್ರೆ ಆ ಸೆಕೆಂಡ್ ವಿಡಿಯೋನ ನೋಡ್ಬೇಕು ನೀವು. ಈ ವಿಡಿಯೋನ ನೋಡಕ್ಕಾಗಲ್ಲ, ಯಾಕಂದ್ರೆ ನಂದು ಇನ್ನೂ ಫ್ಯಾಮಿಲಿ ಅವ್ರು ಬರ್ಬೇಕು. ನಿಮ್ಗೆ ಗೊತ್ತಾ, ನನಗೆ ತೋಟ ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ಈ ಹೇರ್ ಬ್ಯಾಂಡ್ ಬೇಕಾ, ಲಿಂಕ್ ಬೇಕಾ? ಆದ್ರೆ ಲಿಂಕ್ ಕೊಡಕ್ಕಾಗಲ್ಲ, ಯಾಕಂದ್ರೆ ನಾನು ಇದನ್ನ ಜಾತ್ರೆನಲ್ಲಿ ತಂದಿದ್ದು. ಆಮೇಲೆ ಕುಕಿಂಗ್ ವಿಡಿಯೋನಲ್ಲಿ ನೋಡೋಣ. ಸೊ ಕಮ್ ಆನ್, ಲೆಟ್ಸ್ ಗೋ. ಗೈಸ್, ಇವಾಗ ಈ ಸೌದೆನ ಪಿಕ್ ಮಾಡ್ತಿದ್ದೀರಿ. ಸೊ ನಮಗೆ ಸೌದೆಗಳು ಎಲ್ಲ ಸಿಕ್ತಿಲ್ಲ. ಸೊ ನಾವು ಹಿಂಗೆ ಹುಡುಕ್ತಿದ್ದೀವಿ, ಹಿಂಗೆ. ಸೊ ನಡೀರಿ. ಆಮೇಲೆ ನಮ್ದು ಒಂದು ಡಾಗ್ ಬಂದಿದೆ, I will show you, come on. ಅದನ್ನ ರೆಡಿ ಮಾಡಮ್ಮ. ಆಮೇಲೆ ನಾನು ಹೇಳ್ತಿದ್ದೆ ತಾನೆ, ಆ ನಾಯಿ ಅದೇ ಫೇವ್ರೆಟ್ ಡಾಗ್ ಟಿಪ್ಪು. ಅದ್ರ ಹೆಸರು ಟಿಪ್ಪು. ಸೊ ಲುಕ್ ದಟ್, ಅವನು ಏನೋ ಮಾಡ್ತಿದ್ದಾನೆ ಗೊತ್ತಿಲ್ಲ, ಅವನೇನೋ ಹುಡುಕ್ತಿದ್ದಾನೆ. ಬನ್ನಿ, ಕ್ಯಾರೆಟ್ನ ಕಿತ್ಕೊಂಡ. ಇದು ಒಂದು ಕ್ಯಾರೆಟ್ ನಾನು ತೆಗ್ದಿದ್ದೀನಿ ಈ ಕಡೆ. ಸೊ ಸೆಕೆಂಡ್ ಒನ್ಗೆ ಹೋಗೋಣ. ಸೆಕೆಂಡ್ ಒನ್ ಯಾವ್ದು ತೆಗಿದೆ ಅಂತ ನೋಡ್ತೀವಿ. ಸೊ ಅದೇ ತೆಗೆದು ನಮ್ದು ರ್ಯಾಬಿಟ್ ತಿನ್ನೋ ಕ್ಯಾರೆಟ್ ಇದೆ. ಕಿತ್ಕೊಂಡು ತಿನ್ನುತ್ತಾ ಗೊತ್ತಿದ್ಯಾ? ಹಂಗೆ ಬಿದ್ದಿರೋ ತಿನ್ನಲ್ಲ, ನಾವು ಕಿತ್ಕೊಂಡೆ ತಂದಿತ್ತು ಇದೆ. ಇದು ನಮ್ದು ಇಂಗ್ರೀಡಿಯೆಂಟ್ಸ್ ಇದೆ. ಡ್ರೈ ಫ್ರೂಟ್ ಇದೆ, ತುಪ್ಪ ಇದೆ. ಫಸ್ಟು ತುಪ್ಪ ಎತ್ಕೊಂಡು ತುಪ್ಪನ ಫ್ರೈ ಮಾಡಿ, ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡಿ, ಆಮೇಲೆ ಕ್ಯಾರೆಟ್ ನ ಹಾಕಿ ಕ್ಯಾರೆಟ್ ನ ಫ್ರೈ ಮಾಡಿ, ಸಕ್ಕರೆ ಹಾಲು ನೀರ್ನ ಮಿಕ್ಸ್ ಮಾಡಿ ಹಾಕಿ, ಆಮೇಲೆ ಇನ್ನೂ ಮಿಕ್ಸ್ ಮಾಡಿ ಗೋವಾನ ಹಾಕಿ, ಆಮೇಲೆ ಮತ್ತೆ ಫ್ರೈ ಮಾಡಿ. ಆಹಾ, ಸ್ಮೆಲ್ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ. ಹಲ್ವಾ ತುಂಬಾ ಸಕ್ಕತ್ತಾಗಿ, ನಾನಂತೂ ಆ ಟೇಸ್ಟ್ಗೆ ಕಲಿತೆ ಅನ್ಸುತ್ತೆ. ನೀವು ಈ ತರ ಕಾರ್ನಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೇಕು.